ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಇಲ್ಲಿ ಸಂಗೀತ ಫ್ರೆಂಡ್ಸ್ ಎಲ್ಲ ಬಂದು ಆಳಿಗೆ ಒಂದು ಮಾತಾಡ್ತಾರೆ. ಅಂಜು ನೇಣು ಹಾಕೋಕೆ ಹೋಗಿದ್ದಾಳೆ ಅಂತ ನಾನು ಹಿಂದಿನ ವಿಡಿಯೋದಲ್ಲೇ ಹೇಳಿದೆ. ಹಾಗಾದರೆ ಅಂಜುಗೆ ಏನಾಯಿತು? ಮನೆಯವರು ಶೇವ್ ಮಾಡಿದ್ರ? ದೇವಯಾನಿ ಬಿಡುಗಡೆ ಆದ್ಲ? ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ನೋಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಏನೇ ಮಾತಾಡ್ತಿದ್ದೀರಾ? ಅನುಪಮ ನಾಗರತ್ನ ನನ್ನ ಫ್ರೆಂಡ್ಸ್ ಅಂತ ಮನೆಗೆ ಕರೆದ್ರೆ ಈ ನೋಡಿದ್ರೆ ಈ ರೀತಿ ಮಾತಾಡ್ತಿದ್ದೀರಲ್ಲ ಅಂತ ಹೇಳ್ಬಿಟ್ಟು ಸಂಗೀತನಿಗೆ ತಲೆ ಸುತ್ತ ಬಂದಂಗೆ ಆಗುತ್ತೆ. ತಲೆ ಸುತ್ತ ಬಂದು ಕೆಳಗಡೆನೇ ಬೀಳ್ತಿರ್ತಾರೆ. ಅಮ್ಮ 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 ಏನೂ ಆಗಿಲ್ಲಮ್ಮ ಅಂದ ತಕ್ಷಣ ಸಂಗೀತ ಇದ್ದವರು, ಅಲ್ಲ ಕಣೆ ನಿನ್ನ ಗಂಡ ಅಂತ ಹೇಳ್ಬಿಟ್ಟು ಅವ್ರ ಫ್ಯಾಮಿಲಿ ಬಗ್ಗೆ ಸಂಗೀತ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಏನೇ ಸಂಗೀತ, ಮನೆಗೆ ಕರೆದ್ಬಿಟ್ಟು ನಮ್ಮನ್ನು ಅವಮಾನ ಮಾಡ್ತಿದ್ದೀಯ ನೀನು ಅಂತ ಅವ್ರ ಸ್ನೇಹಿತರು ಹೇಳ್ತಾರೆ. ಅಲ್ಲಮ್ಮ ನೀವೇನಮ್ಮ ಮಾಡ್ತಿದ್ದೀರಾ? ನೀವೇನು ಮಾಡ್ತಿದ್ದೀರಾ? ಮನೆಗೆ ಬಂದ್ಬಿಟ್ಟು ಒಂದು ಒಳ್ಳೆ ಫಂಕ್ಷನ್ ಬಂದ್ಬಿಟ್ಟು ಈ ರೀತಿ ಮಾತಾಡ್ತಿರಲ್ಲ, ನಿಮ್ಗೆ ಗೊತ್ತಾಗಲ್ವಾ ಅಂತ ಹೇಳಿ ಭ್ರಮರಾಂಬ ಅಜ್ಜಿ ಕೂಡ ಬೈಯೋಕ್ಕೆ ಶುರು ಮಾಡ್ತಾರೆ. ನೋಡಿ, ನೀವು ಇನ್ನೊಬ್ಬರು ಮನೆ ಬಗ್ಗೆ ತಲೆ ಕಟ್ಸ್ಕೋಬಾರ್ದು. ಈ ರೀತಿ ಮಾತಾಡೋದು ತಪ್ಪು. ಇನ್ನೊಬ್ಬರು ಮನುಷ್ಯಗೆ ನೋವಾಗುತ್ತೆ ಅಂತ ಗೊತ್ತಾಗಲ್ವಾ ನಿಮಗೆ ಅಂತ ಅಜಿತ್ ಕೂಡ ಬೈತಾರೆ. ಆದರೆ ಅವ್ರು ಕೇಳೋದೇ ಇಲ್ಲ. ಆಳಿಗೆ ಬಂದು ಮಾತಾಡ್ತಾರೆ. ಅಯ್ಯೋ, ತಾಯಿಯಂತೆ ಸೀರೆ ಏನಂದರೆ ನೂಲಿನಂತೆ ಸೀರೆ, ತಾಯಿಯಂತೆ ಮಗಳು. ಸೊ ಅಮ್ಮನೇ ಕೊಲೆಗಾರ್ತಿ ಅಂದಮೇಲೆ ಸೊ ಮಗಳು ಹೆಂಗೋ ಏನೋ ಅಂತ ಹೇಳ್ಬಿಟ್ಟು ಅಂಜು ಬಗ್ಗೆ ಮಾತಾಡಿದಾಗ ಅಂಜು ಹೋಗಿ ಡೋರ್ ಹಾಕ್ಕೊಂಡು ಕ್ಲೋಸ್ ಮಾಡ್ಕೋತಾಳೆ. ಅಜಿತ್ ನೋಡಿ, ಒಳ್ಳೆ ಮಾತಿಂದ ಇಲ್ಲಿಂದ ಹೋದರೆ ಸರಿ, ಇಲ್ಲ ಅಂದರೆ ಅಂತ ತಕ್ಷಣ ಅಯ್ಯೋ ಬನ್ರೆ ಅಂತ ಹೇಳ್ಬಿಟ್ಟು ಫಂಕ್ಷನ್ಗೆ ಬಂದವರು ಹೋಗ್ತಾರೆ. ಹಾಗಾದರೆ ಇದಾದರೂ ಪ್ರೀ ಪ್ಲ್ಯಾನಾ? ದೇವಯಾನಿ ಪ್ರೀ ಪ್ಲ್ಯಾನಾ? ಅಂಜು ಪ್ರೀ ಪ್ಲ್ಯಾನಾ? ಹೆಂಗಾರ ಮಾಡಿಬಿಟ್ಟು ಏನು ದೇವಯಾನಿನ ಬಿಡಿಸ್ಕೋಬೇಕು ಅಂತ ಯಾರಾದರೂ ಪ್ಲ್ಯಾನ್ ಮಾಡಿದ್ರೆ, ಅಥವಾ ಜನನೇ ಈ ರೀತಿ ಜನದನ ಹೇಳೋಕ್ಕಾಗಲ್ಲ, ಈ ರೀತಿ ಮಾತಾಡಿರ್ಬೋದು. ಏನು ಅವ್ರಾಗ ಮಾತಾಡಿದ್ರೆ ಇವಳೋಗಿ ಡೋರ್ ಹಾಕೊಳ್ತಾಳೆ. ತೆಗೆಯೋದಲ್ಲ, ಇಲ್ಲ ನಾನು ಬದುಕಲ್ಲ, ನಾನು ಚಿಕ್ಕ ವಯಸ್ಸಲ್ಲೇ ಅಪ್ಪನ ಕಳ್ಕೊಂಡೆ, ಈಗ ನೋಡಿದ್ರೆ ಮಾನ ಮರ್ಯಾದೆ ಕಳ್ಕೊಂಡು ನನ್ನ ಕೈಯಲ್ಲಿ ಬದುಕೋಕ್ಕಾಗಲ್ಲ, ನಾನು ಡೋರ್ ತೆಗಿಯಲ್ಲ ಅಂತ ಹೇಳ್ತಾಳೆ. ಅಂಜು 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 ಅಂತ ಎಲ್ಲರೂ ಹೋಗ್ತಾರೆ. ನೋಡಿಸ್ಬಿಟ್ಟು ಡೋರ್ ತೆಗಿ, ಜನ 1000 ಮಾತಾಡ್ತಾರೆ, ಅದಕ್ಕೆಲ್ಲ ತಲೆ ಕಟ್ಸ್ಕೋಬಾರ್ದು ಅಂತ ರಮಣು, ಶ್ರವಣು, ಭೂಮಿ, ಅಜಿತ ಎಲ್ಲರೂ ಕೂಡ ಡೋರ್ ಬಾರಿಸ್ತಾರೆ. ಸೊ ತೆಗಿಯೋದಿಲ್ಲ. ಒಂದು ಕ್ಷಣಕ್ಕೆ ಸೈಲೆಂಟ್ ಆಗಿಬಿಡ್ತಾಳೆ. ಸೈಲೆಂಟ್ ಆದಾಗ ಇಲ್ಲ ಅಂಜು ಯಾಕೋ ಡೋರ್ ತೆಗಿತಾ ಇಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಗಾಬರಿ ಆಗ್ತಾರೆ. ಗಾಬರಿ ಆದ ತಕ್ಷಣ ಏನು ಮಾಡ್ತಾರೆ ಅಂತಂದರೆ ಪಟ್ಟಂತ ಹೋಗ್ಬಿಟ್ಟು ಡೋರನ್ನು ತೆಗೆದಾಗ ಅವಳು ನೇಣು ಹಾಕೊಳ್ಳೋಕ್ಕೆ ನೋಡ್ತಾಳೆ. ಹೋಗ್ಬಿಟ್ಟು ಇಳಿಸ್ಬಿಟ್ಟು ಏನು ಮಾಡ್ತಿದೀಯ ಅಂಜು ನೀನು ಅಂತ ಬೈತಾರೆ. ಇಲ್ಲ, ನಾನು ಮಾತ್ರ ಬದುಕಿರೋದಿಲ್ಲ, ಯಾಕಂದರೆ ಅಮ್ಮನೂ ಈ ರೀತಿ ಜನ ಹೀಗೆ ಮಾತಾಡ್ತಿದ್ರೆ ಮುಂದೆ ಹೇಗೋ ಏನೋ, ಸೊ ಎಲ್ಲರೂ ಹೀಗೆ ಮಾತಾಡಿದ್ರೆ ಹೇಗೆ, ನಾನು ಹೇಗೆ ಬದುಕಲಿ? ಇಲ್ಲ, ನಾನು ಬದುಕೋದಿಲ್ಲ, ನನಗಿದೊಂದೇ ದಾರಿ, ಅಪ್ಪನ ಕಳ್ಕೊಂಡು ಮಾನ ಮರ್ಯಾದೆನೂ ಕಳ್ಕೊಂಡು ಈ ರೀತಿ ಬದುಕೋಕ್ಕಾಗಲ್ಲ, ಅಮ್ಮನಿಗೋಸ್ಕರ ನಾನು ಈ ಥರ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಕಥೆಗಳನ್ನು ಕಟ್ತಾಳೆ. ಇವಳು ಕೂಡ ಕಥೆನೋ ನಿಜನೋ ಒಟ್ಟಿನಲ್ಲಿ ಅಂಜು ಅಂತೂ ಬದಲಾವಣೆ ಕಾಣಿಸ್ತಾ ಇದೆ. ಅಂದ ತಕ್ಷಣ ಇದಕ್ಕೆಲ್ಲ ಏನು ಪರಿಹಾರ, ಏನು ಮಾಡೋದು ಅಂದ ತಕ್ಷಣ, ದೊಡ್ಡ ಸಾಹೇಬ್ರೆ ದಯವಿಟ್ಟು ನನ್ನ ಮಾತು ಕೇಳಿ, ದೇವಯಾನಿ ಅಮ್ಮ ಕೊಲೆ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೋ ಇಲ್ಲೋ ನನಗೆ ಗೊತ್ತಿಲ್ಲ, ಆದರೂ ಕೂಡ ಮನೆತನದ ಮರ್ಯಾದೆಗೋಸ್ಕರ ಅಂಜು ಮೊದಲೇ ಡಿಪ್ರೆಷನ್ಗೆ ಹೋಗಿದ್ದಾಳೆ, ಅವಳಿಗೋಸ್ಕರನಾದರೂ ದೇವಯಾನಿ ಅಮ್ಮನ ಕರ್ಕೊಂಡು ಬರಲೇಬೇಕು ನಾವು, ಸೊ ದಯವಿಟ್ಟು ಬೇಲ್ ಕೊಡಿಸಿ ಅಂದಾಗ, ಹೌದು ಕಣೋ ಶ್ರವಣ, ನನಗೆ ಭೂಮಿ ಹೇಳ್ತಿರೋದೇ ಸರಿ ಅನ್ನಿಸ್ತಿದೆ ಅಂತ ಭ್ರಮರಾಂಬ ಅಜ್ಜಿ ಕೂಡ ಹೇಳ್ತಾಳೆ. ನಾನು ಅಜಿತ್ ಜೊತೆ ಮಾತಾಡಿ ಯೋಚನೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಶ್ರವಣ ಅವರು ಅಂತಾರೆ. ಆಗ ಇಲ್ಲ ಅಯ್ಯೋ ದೊಡ್ಡ ಸಾಹೇಬ್ರೆ ಆ ತಪ್ಪು ಮಾಡಬೇಡಿ ನೀವು ಅಂದ ತಕ್ಷಣ, ಅಲ್ಲ ಅದು ಕಾನೂನು ಅಂತ ಹೇಳ್ತಾರೆ, ನನ್ನ ಮೇಲಾಣೆ, ಈ ಮಗಳ ಮೇಲೆ ಪ್ರೀತಿ ಇದ್ದರೆ ನೀವು ಹಾಗೆ ಬಿಡ್ಸೋಕೆ ಹೋಗಬೇಕು ಅಂತ ಹೇಳ್ತಾರೆ. ಈಗ ಮನೆಯವರ ಒಂದು ಒತ್ತಾಯಕ್ಕೆ ಮಾಡೋದು ದೇವಯಾನಿಗೆ ಬೇಲ್ ಕೂಡ ಕೊಡ್ಸೋಕೆ ಹೋಗ್ತಾರೆ. ಬೇಲ್ ಕೊಡಿಸ್ತಾರೆ. ಮತ್ತು ದೇವಯಾನಿಗೆ ಒಂದು ಖಡಕ್ಕಾದ ವಾರ್ನ್ ಕೂಡ ಮಾಡ್ತಾರೆ. ನೀನು ಇನ್ನು ಮುಂದೆ ನಾನು ನಿನಗೋಸ್ಕರ ಅಂತ ನಾನು ಬೇಲ್ ಕೊಡಿಸ್ತಿಲ್ಲ, ಮನೆತನದ ಮಾನ ಮರ್ಯಾದೆಗೋಸ್ಕರ. ಆಗ ನನ್ನ ತಮ್ಮ ಮೆಡಿಕಲ್ ಮಾಫಿಯಾ ಅನ್ನೋದರಿಂದ ಮನೆತನದ ಮಾನ ಮರ್ಯಾದೆ, ನನ್ನ ತಮ್ಮನ ಪ್ರಾಣನೇ ಹೊರಟೋಯ್ತು. ಈಗ ನೀನು ಸೊ ನಿನಗೋಸ್ಕರ ಮಾಡಲಿಲ್ಲ, ನಮ್ಮ ಮನೆ ಮರ್ಯಾದೆಗೋಸ್ಕರ ಮಾಡಿದ್ದೀನಿ. ಇನ್ನೊಂದು ಮಾತು, ಇನ್ನು ಮುಂದೆ ನನ್ನ ಹೆಂಡತಿ ಶಾರದನ್ ಅಕ್ಕ ಪಕ್ಕ ಕೂಡ ನೀನು ಸುಳಿ ಕೊಡ್ತು ಅಂತ ವಾರ್ನ್ ಮಾಡ್ತಾರೆ. ಹಾಗಾದರೆ ಅಮ್ಮ ಮಗಳು ಸೇರಿ ಏನಾದರೂ ಡ್ರಾಮಾ ಹಾಡಿದ್ರಾ? ಇದು ಏನಾದರೂ ಅಂಜು ಪ್ರೀ ಪ್ಲ್ಯಾನಾ, ದೇವಯಾನಿ ಪ್ರೀ ಪ್ಲ್ಯಾನಾ? ಅದ್ಯಾಕೆ ದಿಕ್ಕಿದ್ದಂಗೆ ಜನ ಬಂದು ಆಗ ಮಾತಾಡಿದ್ರು? ಈ ಮನೆಯವ್ರನ್ನ ಏನಾದರೂ ಮತ್ತೆ ಬುಟ್ಟಿಗೆ ಹಾಕೊಳ್ಳುವಂಥ ಕೆಲಸ ಅಥವಾ ಹಳ್ಳಕ್ಕೆ ನೂಕುವಂಥ ಕೆಲಸ ಮಾಡ್ತಿದ್ದಾರೆ ಅಮ್ಮ ಮಗಳು? ನೋಡೋಣ ಮುಂದಿನ ವಿಡಿಯೋದಲ್ಲಿ. ಅವ್ಳಿಗೇನೂ ಆಗೋದಿಲ್ಲ, ಅಂಜುನು ಬದುಕ್ತಾಳೆ, ಇವಳಿಗೂ ಬೇಲ್ ಸಿಗುತ್ತೆ. ಮುಂದೆ ಕುತಂತ್ರಿಗಳು ಅದೇನೇನು ಕುತಂತ್ರ ಮಾಡ್ತಾರೋ ನೋಡೋಣ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.